ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿನ್ನೆದರಲ್ಲಿ ಅವರಪ್ಪ ತುಂಬ ಸೆಟ್ ಮಾಡ್ಕೊಂಡಿರ್ತಾನೆ ವೀರಭದ್ರೇಗೌಡರ ಮೇಲೆ. ವೀರಭದ್ರ ಬರ್ತಾನೆ ರೂಮ್ಗೆ, ಬಂದ್ಬಿಟ್ಟು ಬಾಗಿಲು ತಟ್ತಾನೆ. ವೀರಭದ್ರನ ಹೆಂಡ್ತಿ ಎಷ್ಟೇ ಹೇಳಿದ್ರು ಕೇಳಲ್ಲ ಶಿವರಾಮೇಗೌಡರು. ಇಲ್ಲ, ನನ್ನ ಕೋಪ ಕಮ್ಮಿ ಆಗಿಲ್ಲ, ಇನ್ನೂ ಹಂಗೆ ಇದೆ ಅಂತಲೇ ಬಿಹೇವ್ ಮಾಡ್ತಾರೆ. ಅದಾದಮೇಲೆ ವೀರಭದ್ರೇಗೌಡ ರೂಮಿಗೆ ಬಂದು ಎಷ್ಟೇ ಕ್ಷಮೆ ಕೇಳಿದ್ರು ಅವರಪ್ಪ ಕ್ಷಮಿಸಲ್ಲ. ಅದಾದಮೇಲಿಂದ ಅವ್ನು ರೂಮಿಂದ ಹೊರಟೋಗ್ತಾನೆ. ರೂಮಿಂದ ಹೊರಟೋದವನು ಡೈರೆಕ್ಟು ಇವಳ ಹತ್ರ ವಿದ್ಯುನ್ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಕುಡ್ಕೊಂಡು ಬಾಟ್ಲು ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಕ್ವಾಟ್ಲೆ ಎಷ್ಟೇ ಹೇಳಿದ್ರು ಕೇಳ್ದೇ ನಾನು ಅವಳ ಹತ್ರ ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಬರ್ತಾನೆ. ಅದಾದಮೇಲೆ ವಿದ್ಯುನ್ ಕರೀತಾನೆ, ಶ್ ಅಂತ ಈ ಥರ ಕರೀತಾನೆ. ವಿದ್ಯಾ ಫುಲ್ಲು ಅವಳಿರೋ ಕಡೆ ಎಲ್ಲ ಹುಡುಕ್ತಾಳೆ, ಏನಿದು ಸೌಂಡು ಅಂತ ನೋಡಿದ್ರೆ ಗೌಡ್ರು ನೋಡ್ಬಿಟ್ಟು ಅವಳು ತುಂಬ ಸಂತೋಷವಾಗಿ ಬರ್ತಾಳೆ. ಗೌಡ್ರೇ ಅಂತ ಇನ್ನೇನು ಮುಟ್ಟಬೇಕು, ಆಗ ದೂರ ನಿಂತ್ಕೊ ಅಂತ ಹೇಳ್ತಾನೆ. ಅದಾದಮೇಲೆ ಅವನು ಮನಸ್ಸಲ್ಲಿರೋದನ್ನ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹತ್ರ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನಿನ್ನನ್ನು ನಾನು ಲವ್ ಮಾಡಿ ತಪ್ಪು ಮಾಡಿದೆ, ನಿನ್ನನ್ನು ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ, ನೀನು ನನ್ನ ಜೀವನಕ್ಕೆ ದೇವತೆ ಆಗಿ ಬರ್ತೀಯ ಅಂತ್ಯ ಅಂದ್ಕೊಂಡಿದ್ದೆ, ಆದರೆ ನೀನು ರಾಕ್ಷಸಿ ಆದೆ ಅಂದ್ಬಿಟ್ಟು ವಿದ್ಯುನ್ಗೆ ತುಂಬ ಮನಸ್ಸಿಗೆ ನೋವಾಗೋ ಥರ ಮಾತಾಡಿ ಕ್ವಾಟ್ಲೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಈ ಕಡೆ ವಿದ್ಯಾ ತುಂಬ ಬೇಜಾರಾಗಿರ್ತಾಳೆ. ಆಮೇಲೆ ವಿದ್ಯಾ ಮಗುಗೆ ಹೇಳ್ತಾಳೆ, ನಿಮ್ಮಪ್ಪ ಕೆಟ್ಟವರಲ್ಲ, ಒಳ್ಳೆಯವರು ಅಂತ. ಅದಾದಮೇಲೆ ಈ ಕಡೆ ನೆಗೆಟಿವ್ ಕ್ಯಾರೆಕ್ಟರ್ಗಳೆಲ್ಲರೂ ಫುಲ್ ಸಂತೋಷವಾಗಿ ನಗಾಡ್ಕೊಂಡಿರ್ತಾರೆ, ನಾವು ಇವತ್ತು ಸಾಧಿಸ್ಬಿಟ್ವಿ, ಜಯಿಸ್ಬಿಟ್ವಿ ಅಂತ. ಈ ಕಡೆ ವಿನಂತಿ ಅವ್ರ ಅಮ್ಮನ ಹತ್ರ ಬಂದು ಮಾತಾಡ್ತಿರ್ತಾಳೆ. ಏನಂತ ಅಂದರೆ, ಅಮ್ಮ, ವಿದ್ಯಾ ಹಿಂಗೆ ಬಿಟ್ಟರೆ ಸುಮ್ಮನೆ ಮಗು ನೆಪ ಹೇಳ್ಕೊಂಡು ಬಂದ್ಬಿಡ್ತಾಳೆ ಮನೆ ಒಳಗಡೆ, ಹೆಂಗಾದರೂ ಮಾಡಿ ವಿದ್ಯುನ್ನ ಮಗುನ ಸಾಯಿಸಬೇಕು ಅಂತ ಹೇಳ್ತಾರೆ. ವಿದ್ಯುನ್ ಮಗುನ ಸಾಯಿಸಿದ್ರೆ ಅವಳು ಈ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಏನು ವಿನಂತಿ ಹಿಂಗಂತಿದ್ಯಾ ಅಂತ ಶಾಕ್ ಆದಾಗ, ಇಲ್ಲಮ್ಮ, ಹಿಂಗೆ ಮಾಡಿದ್ರೆ ಅಷ್ಟೇ ಸರಿ ಹೋಗುತ್ತೆ, ಇಲ್ಲಾಂದರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಮೇಲೆ ಈ ಕಡೆ ಎಲೆಕ್ಷನ್ಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಎಲೆಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗಿರ್ತಾರೆ. ವೀರಭದ್ರ ಬಂದು ಅವರು ಚಿಕ್ಕಪ್ಪನ ಹತ್ರ ಬಂದು ಮಾತಾಡ್ತಾರೆ. ಏನಂತಂದರೆ, ನೀನೇ ಅಪ್ಪನೊಪ್ಸು, ನನಗೆ ಕ್ಷಮಿಸೋ ಥರ ಮಾಡು ಅಂತ. ಆಗ ಅವ್ರು ಚಿಕ್ಕಮ್ಮ ಇದ್ದವಳು ಹೆಂಗಾಗುತ್ತೆ ಅಂತ ಅವ್ನಿಗಿನ್ನೂ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಾದ್ಮೇಲೆ ಅಷ್ಟರಲ್ಲಿ ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದ್ಬಿಟ್ಟು ಮಗ ಬಾಯಿಲಿ ಅಂತ ಕರೀತಾರೆ. ಆಗ ವೀರಭದ್ರೇಗೌಡರು ಫುಲ್ ಸಂತೋಷ ಆಗ್ಬಿಡ್ತಾರೆ, ಅಪ್ಪ ನನ್ನನ್ನೇ ಕರೀತಾವ್ರೆ ಅಂತ. ಅದಾದಮೇಲೆ ಮಗ ಸುಭಾಷ ಬಾಯಿಲಿ ಅಂತ ಕರೆದಿದ್ದು ನೋಡಿ ವೀರಭದ್ರೇಗೌಡರು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಇನ್ನು ಮುಂದೆ ಎಲೆಕ್ಷನ್ಗೆಲ್ಲ ಸುಭಾಷನೇ ಕರಿಬೇಕು ಅಂತ ಹೇಳಿ ಶಿವರಾಮೇಗೌಡರು ಅವ್ರ ತಮ್ಮನಿಗೆ ಹೇಳ್ತಾರೆ. ಇದೇ ಇವತ್ತಿನ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ನಿನ್ನೆ ಎಪಿಸೋಡಿಂದ ಕಂಟಿನ್ಯೂ ಆಗುತ್ತೆ. ನಿನ್ನೆ ಎಪಿಸೋಡಲ್ಲಿ ಶಿವರಾಮೇಗೌಡರು ವೀರಭದ್ರೇಗೌಡ್ರನ್ನ ಎಲೆಕ್ಷನ್ ಕ್ಯಾಂಪೇನ್ಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಬಿಟ್ಟೋಗಿರ್ತಾರಲ್ಲ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಇದನ್ನೇ ಈಶ್ವರಿ ಉಪಯೋಗಿಸ್ಕೊಂಡು ವೀರಭದ್ರೇಗೌಡ್ರಿಗೆ ಇನ್ನೂ ಮನಸ್ಸು ಬೇಜಾರಾಗೋ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಅಂದರೆ, ಅಜ್ಜಿ ಊರಲ್ಲೆಲ್ಲ ಡೆಂಗ್ಯೂ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಕಷಾಯ ಮಾಡೋಕ್ಕೆ ಅಂತ ಗಿಡಮೂಲಿಕೆಗಳನ್ನೆಲ್ಲ ತರಿಸಿ ಗಿಡಮೂಲಿಕೆಗಳನ್ನೆಲ್ಲ ಮಾಡಿ ಒಂದು ಕಷಾಯ ರೆಡಿ ಮಾಡಿರ್ತಾರೆ. ಇದೇ ಸಮಯಕ್ಕೆ ಇವರು ನಿನ್ನೆ ಎಪಿಸೋಡಲ್ಲಿ ವಿನಂತಿ ಅಮ್ಮ ವಿದ್ಯುನ್ ಮಗು ಸಾಯಿಸಬೇಕು ಅಂತ ಹೇಳಿ ಅಬಾರ್ಷನ್ ಮಾಡೋಕ್ಕೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಕೇಳ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅವರು ಕಷಾಯ ಮಾಡಿರ್ತಾರೆ. ಈ ಕಡೆಯಿಂದ ಕ್ವಾಟ್ಲೆ ಅಜ್ಜಿ ಮಾಡಿರೋ ಕಷಾಯ ತಗೊಂಡು ಬರ್ತಾ ಇರ್ತಾನೆ. ಆ ಕಡೆಯಿಂದ ಅವ್ರು ಆ ಕಷಾಯ ತಗೊಂಡು ಅವಳಿಗೆ ಕುಡಿಸ್ಬೇಕು ಅಂತ ಹೋಗ್ತಿರ್ತಾರೆ. ಕೋಇನ್ಸಿಡೆಂಟಾಗಿ ಇಬ್ಬರು ಮೀಟಾಗಿ ಕ್ವಾಟ್ಲೆ ಕಷಾಯ ಕುಡಿಯೋಕ್ಕೆ ಹೇಳ್ತಾನೆ, ಆದರೆ ಇವರಿಬ್ಬರು ಕುಡಿಯೋಲ್ಲ. ವಿನಂತಿ ಹೇಳ್ತಾಳೆ, ನನಗೆ ಯಾವ ಜ್ವರನೂ ಇಲ್ಲ, ಏನೂ ಇಲ್ಲ, ಹೊರಟೋಗು ಅಂತ. ಆವಾಗ ಅವನು ಆ ಒಂದು ಲೋಟನ ಎತ್ಕೊಂಡು ಈ ಕಷಾಯ ಇದ್ದಿದ್ದ ಲೋಟದೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಈಗ ಕಂಡಿಡೀರಿ ಆ ಕಷಾಯ ಯಾವುದು, ಈ ಕಷಾಯ ಯಾವುದು ಅಂತ. ಆದರೆ ಎರಡೂ ಒಂದೇ ಥರ ಕಾಣಿಸಿ
ಕಾಯಿ ಕಂಡಿಡಿಯೋಕ್ಕಾಗಲ್ಲ. ಆಮೇಲೆ ಅಂದರೂ ಇವರಿಬ್ಬರು ಕುಡಿಯೋಲ್ಲ. ಅದಾದಮೇಲೆ ಕ್ವಾಟ್ಲೆ ಅವ್ರ ಅಜ್ಜಿನ ಕರೀತಾನೆ. ಅವ್ರ ಅಜ್ಜಿನ ಕರೆದ್ಬಿಟ್ಟು ಈ ಥರ ಕುಡಿತಿಲ್ಲ ಅಂದಾಗ ಅಜ್ಜಿ, ಯಾಕ್ರೆ ನಿಮಗೆ ಕೊಬ್ಬು ಜಾಸ್ತಿ ಆಗಿದೆಯಾ, ಕುಡೀರಿ, ಕುಡಿಲಿಲ್ಲ ಅಂದರೆ ಕಾಲು ಮುರಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ದೆ ಇಬ್ಬರು ಹೆದ್ರ್ಕೊಂಡು ಕುಡಿದ್ಬಿಡ್ತಾರೆ. ಕುಡಿದ್ಮೇಲೆ ಈ ಕಡೆ ವಿನಂತಿ ಮತ್ತು ವಿನಂತಿ ಅಮ್ಮ ಇಬ್ಬರು ಮಾತಾಡ್ತಿರ್ತಾರೆ. ಆ ಕಷಾಯ ಯಾರಿಗೆ ಸಿಕ್ಕಿರ್ಬೋದು ಅಂತ. ವಿನಂತಿ ಅಮ್ಮ ಹೇಳ್ತಾಳೆ, ಆ ಕಷಾಯ ನಮ್ಮಿಬ್ರಿಗಂತೂ ಸಿಕ್ಕಿರಲ್ಲ, ಅದಲ್ಲೇ ಇರುತ್ತೆ. ಅಂದಿದ್ದು ನೆಕ್ಸ್ಟು ಸೆಕೆಂಡ್ಗೆ ವಿನಂತಿ ಅಮ್ಮಂಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಆವಾಗ ವಿನಂತಿ ಅಮ್ಮ ಹೇಳ್ತಾಳೆ, ಆ ಕಷಾಯ ಯಾರಿಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿ, ಇವಳು ವಿನಂತಿ ಏನಾಯ್ತವ ಅಂತ ಅಂದಾಗ ಅವಳು ಹೊಟ್ಟೆ ನೋವು ಬಂದಿರುತ್ತೆ. ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ತಡಿ ಒಸಿ ಬಂದ್ಬಿಟ್ಟು ಹೇಳ್ತೀನಿ ಅಂತ ಓಡ್ತಾಳೆ. ಅದಾದಮೇಲೆ ಈ ಮೀನ್ ಟೈಮಲ್ಲೇ ಗೌಡ್ರು ಬೇಜಾರಾಗಿರೋದನ್ನ ಈ ಕಡೆ ಕ್ವಾಟ್ಲೆ ಬಂದು ವಿದ್ಯುನ್ ಹತ್ರ ಹೇಳ್ತಾಳೆ, ಈ ಥರ ಆಗ್ಬಿಡ್ತು ಇವತ್ತು ಮನೇಲಿ ಅಂತ. ಅವಾಗ ವಿದ್ಯಾ, ಇದಕ್ಕೆಲ್ಲ ಕಾರಣ ನಾನೇ, ನಾನು ಮಾಡಿರೋ ತಪ್ಪಿಗೆ ನಾನು ಎಷ್ಟು ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ, ಆದರೆ ನನ್ನಿಂದಾಗಿ ಅಪ್ಪ ಮಗ ದೂರ ಆಗ್ಬಿಟ್ರಲ್ಲ ಅಂತ ಇವಳಿಲ್ಲೇ ಫೀಲ್ ಮಾಡ್ತಾಳೆ. ಆಮೇಲೆ ಕ್ವಾಟ್ಲೆ ವಿದ್ಯುಗೆ ಸಮಾಧಾನ ಮಾಡ್ತಾನೆ, ಇದೆಲ್ಲ ತುಂಬ ದಿನ ಇರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ. ಇವತ್ತಿನ ಅದಾದಮೇಲೆ ಈ ಕಡೆ ವೀರಭದ್ರೇಗೌಡರು ಫುಲ್ ಬೇಜಾರಲ್ಲಿ ಕೂತಿರ್ತಾರೆ. ಆಗ ವಿನಂತಿ ಬಂದ್ಬಿಟ್ಟು, ಮಾವ ನೀನು ಹಿಂಗಿರೋದು ನನಗೆ ಇಷ್ಟ ಆಗಿಲ್ಲ ಮಾವ, ಬಾ ನಿನಗೆ ನೆಮ್ಮದಿ ಸಿಗೋ ಕಡೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೈ ಹಿಡ್ಕೊಂಡು ಹೇಳಿದಾಗ ಗೌಡರು ಕೈ ತೆಗೆದ್ಬಿಟ್ಟು ನಾನು ಒಂಟಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ವಿನಂತಿ ಅಮ್ಮ ಇದನ್ನೆಲ್ಲ ನೋಡಿ ವಿನಂತಿಗೆ ಸಮಾಧಾನ ಮಾಡ್ತಾರೆ. ಅವ್ನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂದಮೇಲೆ ಅವ್ನು ನಿನಗೆ ಹತ್ರ ಆಗೇ ಆಯ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ನೆನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ಏನಾಗುತ್ತೆ ಅಂತ ಅಂದರೆ, ಕ್ವಾಟ್ಲೆ ಬಂದು ವಿದ್ಯುನ್ಗೆ ಒಂದು ಮೊಬೈಲ್ ಕೊಡ್ತಾನೆ. ಮೊಬೈಲ್ ಕೊಟ್ಟು, ನೀವು ಒಬ್ಬರೇ ಇರ್ತೀರಾ, ಹುಷಾರಾಗಿರಿ, ಇದು ಯಾವಾಗ ಬೇಕಾದ್ರೂ ಯೂಸಿಗೆ ಬರ್ಬೋದು, ಇದರಲ್ಲಿ ನಿಮ್ಮ ಮನೆಯವ್ರ ನಂಬರು ಮತ್ತು ವೀರಭದ್ರೇಗೌಡ್ರ ನಂಬರ್ ಎಲ್ಲರೂ ಸೇವ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ವಿದ್ಯಾ ಮನ್ಸಲ್ಲಿ ಅಂದ್ಕೊಳ್ತಾಳೆ, ಯಾವ ಜನದ ಪುಣ್ಯನೋ ಏನೋ ಕ್ವಾಟ್ಲೆ ನನ್ನ ಗಂಡನಾಗಿ ಸಿಕ್ಕವನೆ ಅಂತ ಅಂದ್ಕೊಂಡು ಸಡನ್ನಾಗಿ ಅಯ್ಯೋ ಇನ್ನೂ ಅಡುಗೆ ಮಾಡ್ಕೊಂಡಿಲ್ಲ ಅಂದ್ಕೊಂಡು ಅವಳು ತರಕಾರಿ ಹೆಚ್ಚೋಕ್ಕೆ ಅಂತ ಕೂತಿರ್ತಾಳೆ. ಈ ಕಡೆಯಿಂದ ಸುಭಾಷ ಫುಲ್ ಕುಡ್ಕೊಂಡು ವಿದ್ಯುನ್ ರೂಮಿಗೆ ಬರ್ತಾನೆ. ವಿದ್ಯುನ್ ರೂಮಿಗೆ ಬಂದು ವಿದ್ಯುನ್ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೇನು ಮಿಸ್ಬಿಹೇವ್ ಮಾಡಿ ಅತಿರೇಕಕ್ಕೆ ಹೋಗ್ಬೇಕಾದ್ರೆ ವಿದ್ಯುಂಗೆ ಸಿಟ್ಟು ಬಂತು. ಅಲ್ಲೇ ಇದ್ದಿದ್ದು ತುರೆಮಣೆ ತಗೊಂಡು ಅವ್ನ ಕತ್ತಿಗಿಡ್ತಾಳೆ. ಅದಾದಮೇಲೆ ಅವನು ಜೀವದ ಭಯಕ್ಕೆ ಹೆದ್ರುಕೊಂಡು ಅವಳನ್ನ ಬಿಡ್ತಾನೆ. ಬಿಟ್ಟ ಮೇಲೆ ಅವಳು ಚೆನ್ನಾಗಿ ಅವನಿಗೆ ಬೈದು ಹೊಡೆದು ರೂಮಿಂದ ಹೊರಗಡೆ ಕರ್ಕೊಂಡು ಬಂದಾಗ ಅವ್ರ ಮನೆಯಿಂದ ಸುಭಾಷನ ಅಮ್ಮ ಅಂದರೆ ಈಶ್ವರಿ, ಅವ್ರ ಅಜ್ಜಿ, ಆಮೇಲೆ ಅವ್ರ ಅಕ್ಕ, ವೀರಭದ್ರೇಗೌಡ ಅಮ್ಮ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಮೇಲೆ ಕೇಳ್ತಾರೆ, ಏನಾಯಿತು, ಯಾಕೆ ಹಿಂಗೆ ಹೊಡಿತಿದ್ಯಾ, ಅವ್ನ ಗಂಡಸ ಮೇಲೆ ಏನಕ್ಕೆ ಹಿಂಗೆ ಕೈ ಮಾಡ್ತಿದ್ಯಾ ಅಂತ. ಆವಾಗ ವಿದ್ಯಾ ನಡೆದಿದ್ದೆಲ್ಲ ಹೇಳ್ತಾಳೆ. ಇದನ್ನು ಕೇಳಿದ ಅಜ್ಜಿ, ನಿನಗೆ ಬರೀ ಕೈಯಲ್ಲಿ ಹೊಡಿಬಾರ್ದಿತ್ತು, ಇವನಿಗೆ ಮೆಟ್ಟು ತಗೊಂಡು ಹೊಡಿಬೇಕಿತ್ತು ಅಂದು ತನ್ನ ಕಾಲಲ್ಲಿದ್ದ ಸ್ಲಿಪ್ಪರ್ ತಗೊಂಡು ಹೊಡೆಯಲ್ಲ ಬಿಡ್ತಾಳೆ. ಅದಾದಮೇಲೆ ವಿದ್ಯಾ ಹೇಳ್ತಾಳೆ, ಇದನ್ನು ನಿನಗೆ ಬಿಡೋಲ್ಲ, ನಾನು ಹೋಗ್ಬಿಟ್ಟು ನನ್ನ ಗಂಡನ ತವ ಮತ್ತು ಮಾವನ ತವ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಈ ಕಡೆ ಈಶ್ವರಿ, ವಿದ್ಯಾ ನಿಂತ್ಕೋ, ಹೋಗಿ ಹೇಳಬೇಡ, ನೀನೇನಾದ್ರು ಅಕಸ್ಮಾತ್ ಇದನ್ನು ಹೋಗಿ ಹೇಳಿದ್ರೆ ಅವ್ರು ಇವನನ್ನು ಜೀವಂತವಾಗಿ ಉಳಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ಗೊತ್ತಿಲ್ಲದೆ ಮಾಡೋ ತಪ್ಪು, ಇದು ಅವನಿಗಿರೋ ದುರಹಂಕಾರ, ಈ ದುರಹಂಕಾರ ಕಮ್ಮಿ ಆಗಬೇಕು ಅಂತಂದರೆ ಅವ್ರಿಗೆ ಹೇಳಲೇಬೇಕು ಅಂತ ಹೇಳಿದಾಗ ಈ ಕಡೆ ವೀರಭದ್ರನ ಅಮ್ಮ, ಬೇಡ ವಿದ್ಯಾ, ಈಗ ಆಲ್ರೆಡಿ ಮನೇಲಿ ಸಿಚುಯೇಷನ್ ಸರಿ ಇಲ್ಲ, ಮನೇಲಿ ಎಲ್ಲರೂ ಬೇಜಾರಾಗವ್ರೆ, ಇದನ್ನು ನೀನು ಹೋಗಿ ಹೇಳಿದ್ರೆ ಕಷ್ಟ ಆಯ್ತದೆ ಅಂತ ಹೇಳಿದಾಗ ವಿದ್ಯಾ, ಸರಿ ಆಯಿತು, ನಾನೀಗ ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ಅವನಿಗೆ ಹೆಣ್ಮಕ್ಳ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಸರಿ ಆಯಿತು ನಾನು ಹೇಳ್ತೀನಿ ಅಂದ್ಬಿಟ್ಟು ಸುಭಾಷನ್ಗೆ ಹೊಡ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ರೂಮಲ್ಲೂ ಹೊಡಿತಾಳೆ. ಇದರಲ್ಲೊಂದರಲ್ಲಿ ಈಶ್ವರಿ ಒಂದು ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಏನು ಗೌರವ ಸ್ಥಾನ ಕೊಡಬೇಕು ಅನ್ನೋದನ್ನು ಅವಳು ಸರಿ ಅಂತ ಇದು ಮಾಡ್ತಾಳೆ, ಮಗುವಿಗೆ ಸಪೋರ್ಟ್ ಮಾಡಲ್ಲ. ಅದಾದಮೇಲೆ ಅವಳಿಗೆ ಈಶ್ವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಇದನ್ನು ಹಿಡ್ಕೊಂಡು ನಾಳೆಯಿಂದ ವಿದ್ಯಾ ಏನು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಅನ್ನೋದು ಈಶ್ವರಿ ತಲೆಗೆ ಬರುತ್ತೆ.
ಅದಾದಮೇಲೆ ಈ ಕಡೆ ಚಿತ್ರ ಅಂದರೆ ಸುಭಾಷನ ಅಕ್ಕ, ನೀನು ಹೊರಟೋಗು ರೂಮ್ಗೆ, ಇಲ್ಲ ಅಂತಂದರೆ ಅಮ್ಮ ನಿನಗೆ ಹೊಡೆದೇ ಇದು ಮಾಡಿಬಿಡ್ತಾಳೆ ಅಂತ ರೂಮಿಗೆ ಕಳಿಸ್ತಾಳೆ. ಅಲ್ಲಿ ಸುಭಾಷ ರೂಮ್ಗೆ ಹೋದಾಗ ಚಂಪಾ ಕಾಯ್ಕೊಂಡು ಕೂತಿರ್ತಾಳೆ. ಅವಳು ಕೇಳ್ತಾಳೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಇವನಿಗೆ ಸುಭಾಷನ್ಗೆ ಸಡನ್ನಾಗಿ ಏನಾದ್ರು ಗೊತ್ತಾಗ್ಬಿಡುತ್ತೆ ವಿಷಯ ಅಂತ ಅನಿಸುತ್ತೆ. ನೋಡಿದ್ರೆ ಅವಳು ಕೇಳೋದು ಅವ್ನು ಕುಡ್ಕೊಂಡು ಬಂದಿರೋದಕ್ಕೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಅದಾದಮೇಲೆ ಇಲ್ಲಿ ಈಶ್ವರಿ ಕರ್ಕೊಂಡು ಹೋದ್ಮೇಲೆ ರೂಮ್ಗೆ ಈ ಕಡೆ ಅಜ್ಜಿ ಮತ್ತು ವೀರಭದ್ರೇಗೌಡರಮ್ಮ ಇಲ್ಲೇ ವಿದ್ಯುನ್ ಜೊತೆನೇ ನಿಂತಿರ್ತಾರೆ. ಅಜ್ಜಿ ಕರೀತಾರೆ, ನೀನು ಚಾಪೆ ಮತ್ತು ಹಾಸಿಗೆ ತಗೊಂಡು ರೂಮ್ ಹಟ್ಟಿ ಒಳಗಡೆಗೆ ಬಾ, ಇಲ್ಲೇ ಒಬ್ಬಳೇ ಇದ್ದರೆ ನಿನಗೆ ರಕ್ಷಣೆ ಇಲ್ಲ ಅಂತ. ಆಗ ವಿದ್ಯಾ ಹೇಳ್ತಾಳೆ, ನಾನು ಯಾರ ಮನೇಲಿದ್ದೀನಿ, ಶಿವರಾಮೇಗೌಡರು ಕೋಟೆ ಒಳಗಡೆ ಇದ್ದೀನಿ, ವೀರಭದ್ರೇಗೌಡರು ಕಟ್ಟಿರೋ ಈ ಕವಚ ನನ್ನ ಜೊತೆ ಇರೋವರೆಗೂ ನನಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಹಂಗೂ ಯಾರು ಏನಾದ್ರು ಮಾಡೋಕ್ಕೆ ಬಂದರೆ ನನ್ನನ್ನು ರಕ್ಷಣೆ ಮಾಡ್ಕೊಳಕ್ಕೆ ನನಗೆ ಗೊತ್ತು ಅಂತ ಸ್ಟ್ರಾಂಗಾಗಿ ಹೇಳ್ತಾಳೆ. ಇದನ್ನು ನೋಡಿ ಅಜ್ಜಿಗೆ ತುಂಬ ಒಂಥರ ಪ್ರೌಡ್ ಥರ ಫೀಲಾಗಿ ಸಂತೋಷವಾಗಿ ಅವ್ರು ಹೋಗ್ತಾರೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಸೀನಲ್ಲಿ ಏನಂತ ಅಂದರೆ ಈ ಕಡೆ ವೀರಭದ್ರೇಗೌಡ ಕ್ವಾಟ್ಲೆ ಡಿಸ್ಕಷನ್ ನಡೆಸ್ತಿರ್ತಾರೆ. ಅಂದರೆ ವೀರಭದ್ರೇಗೌಡರು ತುಂಬ ಬೇಜಾರಲ್ಲೇ ಇರ್ತಾರೆ, ನಾವು ಅಪ್ಪ ಹೆಂಗೆ ನನ್ನನ್ನು ದೂರ ಇಟ್ಟರಲ್ಲ ಅಂತ. ಈ ಕಡೆ ಕ್ವಾಟ್ಲೆ ಸಮಾಧಾನ ಮಾಡ್ತಾಯಿರ್ತಾರೆ. ಅಲ್ಲಿ ವಿದ್ಯಾ ಬರ್ತಾಳೆ, ನೋಡ್ತಾಳೆ ಈ ಥರ ಇದನ್ನೆಲ್ಲ ಆಗಿರೋದನ್ನೆಲ್ಲ ನೋಡಿ, ನನ್ನಿಂದಾಗಿ ಈ ನನ್ನ ಗಂಡ ಇಷ್ಟೊಂದು ಸಂತೋಷದಿಂದ ಇರಬೇಕಾಗಿರೋ ನನ್ನ ಗಂಡ ಇವತ್ತು ಇಷ್ಟೊಂದು ದುಃಖದಲ್ಲಿದ್ದಾರೆ ಅಂತ ಅವಳು ಫೀಲ್ ಮಾಡ್ತಾಳೆ. ಅದೇ ಇವತ್ತಿನ ಎಪಿಸೋಡಲ್ಲಿ ಆಗಿತ್ತು. ಇವತ್ತಿನ ಮುದ್ದು ಸೊಸೆ ಸ್ಟಾರ್ಟಿಂಗಲ್ಲಿ ಶಿವರಾಮೇಗೌಡರು ಮತ್ತು ಶಿವರಾಮೇಗೌಡರು ತಮ್ಮ ಇಬ್ಬರು ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ನಡೆಸ್ತಿರ್ತಾರೆ. ಅದಾದಮೇಲೆ ಅದನ್ನು ಅಲ್ಲೇ ವೀರಭದ್ರೇಗೌಡರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅದಾದಮೇಲೆ ಶಿವರಾಮೇಗೌಡರು ಏನೇನು ಡ್ಯೂಟೀಸ್ ಇದೆ ಅದನ್ನೆಲ್ಲ ಗೋವಿಂದನ ಹತ್ರ ಹೇಳಿ ಭದ್ರಂಗೆ ಹೇಳಿ ಮಾಡಿಸು ಅಂತ ಹೇಳಕ್ಕೆ ಹೊರಟಿರ್ತಾರೆ. ಅದಾದಮೇಲೆ ಭದ್ರ ಮಾಡಿರೋದು ನೆನಪಾದ್ಮೇಲೆ ಸುಭಾಷನ್ಗೆ ಹೇಳು ಅಂತ ಹೇಳ್ತಾರೆ. ಈ ಕಡೆ ಇದನ್ನೆಲ್ಲ ವಿದ್ಯಾ ಒಂದು ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ವೀರಭದ್ರೇಗೌಡರು ಬೇಜಾರು ಮಾಡ್ಕೊತಾ ಇರೋದನ್ನ ನೋಡ್ಬಿಟ್ಟು ವಿದ್ಯಾ ಇದು ನನ್ನಿಂದಲೇ ಆಗಿರೋದು, ಇದಕ್ಕೆ ನಾನೇ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಸುಭಾಷ ರೆಡಿ ಆಗ್ತಿರ್ತಾನೆ. ಸುಭಾಷನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಸುಭಾಷನ ಅಕ್ಕ ಚಿತ್ರ ಮತ್ತು ಅವರಮ್ಮ ಈಶ್ವರಿ 3 ಜನನೂ ಇರ್ತಾರೆ. ವಿದ್ಯುನ ಅಲ್ಲಿ ನೋಡಿ, ಈಶ್ವರಿ ನೀನು ಯಾಕೆ ಇಲ್ಲಿ ಬಂದೆ, ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಒಯ್ತೀನತ್ತೆ ಇರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಹೇಳ್ತಾಳೆ. ಸುಭಾಷ ನೀನು ಯಾವುದೇ ರೀತಿ ಚುನಾವಣೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ. ಏನಕ್ಕೆ ಅಂತ ಅಂದಾಗ, ನೀನು ಹೋಗಬಾರ್ದು ಅಂತ ಅಂದರೆ ಹೋಗಬಾರ್ದು, ನೀನು ಏನಕ್ಕೆ ಹೋಗ್ತಾ ಇರೋದು ಅಂತ ನನಗೆ ಗೊತ್ತು, ನೀನು ಒಳ್ಳೇದು ಮಾಡಬೇಕು ಅಂತ ಅಂತೂ ಹೋಗ್ತಾ ಇಲ್ಲ, ನೀನು ದುರಹಂಕಾರದಿಂದ ಹೋಗ್ತಾ ಇರೋದು, ಅದು ಬೇಡ ಅಂತ ಹೇಳಿದಾಗ ಈ ಕಡೆ ಚಿತ್ರ ಕೇಳ್ತಾಳೆ, ಹಿಂಗೆ ಹೇಳಲಿಲ್ಲ ಅಂದರೆ ಏನು ಮಾಡ್ತೀಯ ಅಂತ. ಏನು ಮಾಡೋದಿಲ್ಲ ಚಿತ್ರಕ್ಕ, ಇದನ್ನೆಲ್ಲ ಹೋಗ್ಬಿಟ್ಟು ನಿನ್ನೆ ನೈಟ್ ಆಗಿದ್ದನ್ನೆಲ್ಲ ಹೋಗ್ಬಿಟ್ಟು ಮಾವೇನಂತವ ಹೇಳ್ತೀನಿ, ಇದಕ್ಕೆ ಏನು ನ್ಯಾಯ ಕೊಡಿಸ್ತಾರೋ ಕೊಡಲಿ ಅಂತ ಕೇಳ್ತೀನಿ ಅಂತ ಅಂತಾಳೆ. ಆವಾಗ ಈಶ್ವರಿ ಹೇಳ್ತಾಳೆ, ನೆನ್ನೆ ಆಗಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ತುಂಬ ಇದು ಮಾಡಬೇಡ ಅಂತ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ಏನು ರೀಸನ್ ಹೇಳಬೇಕು ಅಂತಲೂ ವಿದ್ಯಾನೇ ಹೇಳ್ಕೊಡ್ತಾಳೆ. ನೀನು ಹೋಗ್ಬಿಟ್ಟು ಮಾವೇನು ಕೊಟ್ಟೆ, ನನ್ನ ಕೈ ಇದೆಲ್ಲ ಆಗೋದಿಲ್ಲ, ಕ್ರಿಕೆಟ್ ಆಡೋಕೆ ಹೋಗ್ತೀನೋ ಸಿನಿಮಾ ನೋಡೋಕೆ ಹೋಗ್ತೀನೋ ಏನೋ ಒಂದು ರೀಸನ್ ಹೇಳ್ಬಿಟ್ಟೆ ನೀನು ಹೋಗಬಾರ್ದು ಪ್ರಚಾರಕ್ಕೆ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಫುಲ್ಲು ಎಲ್ಲರೂ ಅವ್ರು 3 ಜನನೂ ಸಿಟ್ಟಾಗಿರ್ತಾರೆ. ಅದಾದಮೇಲೆ ವಿದ್ಯಾ ಒಂದು ಮಾತು ಹೇಳ್ತಾಳೆ, ಬುದ್ಧಿವಂತಿಗೆ ಮಾತಿನ ಪೆಟ್ಟಾದರೆ ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ಬಿಟ್ಟು ಅವರನ್ನು ಫುಲ್ಲು ಇದಾಗಿ ಮಾತಾಡ್ಬಿಟ್ಟು, ಇವಾಗ ನನ್ನ ಕಡೆ ಪಾಸಿಟಿವ್ ಟೈಮ್ ಇದೆ, ಸೊ ನಾನು ಹಿಂಗೆ ಹಾಡ್ತಿದ್ದೀನಿ, ನಿಮ್ಮ ಕಡೆ ಪಾಸಿಟಿವ್ ಟೈಮ್ ಇದ್ದಾಗ ನೀವು ಹೆಂಗೆ ಹಾಡಿದ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಶಿವರಾಮೇಗೌಡರು ಮತ್ತು ಅವ್ರ ತಮ್ಮ ಗೋವಿಂದ ಮತ್ತು ಎಲ್ಲರೂ ಅಜ್ಜಿ ಎಲ್ಲರೂ ಕಾಯ್ಕೊಂಡಿರ್ತಾರೆ, ಸುಭಾಷ ಇನ್ನೂ ಬಂದಿಲ್ಲ ಅಂತ. ಈ ಕಡೆ ವೀರಭದ್ರೇಗೌಡರು ಕ್ವಾಟ್ಲೆಗೆ ಹೇಳ್ತಾರೆ, ಈ ನೋಡ್ಲಾ ಅಪ್ಪಯ್ಯ ಇಷ್ಟೊತ್ತಾದರೂ ಕಾಯ್ಕೊಂಡು ಕೂತವ್ರೆ, ಆ ಸುಭಾಷ ಇನ್ನೂ ಬಂದಿಲ್ಲ ಅಂತ. ಅಷ್ಟರಲ್ಲಿ ಇವ್ರು 3 ಜನನೂ ಬರ್ತಾರೆ, ಸುಭಾಷ, ಚಿತ್ರ ಮತ್ತು ಈಶ್ವರಿ 3 ಜನನೂ ಬರ್ತಾರೆ. ಈ ಕಡೆ ಮತ್ತೆ ಸೈಡಲ್ಲಿ ಬಾಗಿಲು ಮುಂದೆ ವಿದ್ಯಾ ನಿಂತ್ಕೊಂಡು ಇವನಿಗೆ ಸುಭಾಷಿಗೆ ವಾರ್ನಿಂಗ್ ಕೊಡೋ ಥರ ಅವನನ್ನೇ ನೋಡ್ಕೊಂಡು ನಿಂತಿರ್ತಾಳೆ. ಇವಾಗ ಶಿವರಾಮೇಗೌಡರು ಸ್ಟಾರ್ಟ್ ಮಾಡ್ತಾರೆ, ನೀನು ಈ ಥರ ಎಲೆಕ್ಷನ್ ಡ್ಯೂಟಿ ಮಾಡಬೇಕು ಮಗ ಅಂತ ಹೇಳಿದಾಗ, ಇಲ್ಲ ನಾನು ಹೋಗೋಕ್ಕಿಲ್ಲ ಅಂತ ಹೇಳ್ತಾನೆ. ಏನಕ್ಕೆ ಅಂತ ಅವರಪ್ಪ ಕೇಳಿದಾಗ, ನನ್ನ ಫ್ರೆಂಡ್ಸ್ನ ಜೊತೆ ಕ್ರಿಕೆಟ್ ಆಡಬೇಕು ಮತ್ತು ಅದಾದಮೇಲೆ ಫಿಲಮಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ನಾನು ಹೋಗ್ಬೇಕಂತ. ಅವರಪ್ಪ ಹೇಳ್ತಾನೆ, ಏನು ತಲೆಗಿಲೆ ಕೆಟ್ಟೈತಲ್ಲ ನಿನಗೆ, ಏನಕ್ಕೆ ಹಿಂಗೆ ಆಡ್ತಿದ್ಯಾ, ಅಣ್ಣ ಇಷ್ಟು ದೊಡ್ಡ ಕೆಲಸ ಹೇಳ್ತಿದ್ರು ಇದಕ್ಕಿಂತ ಅದ ನಿಂಗೆ ಇಂಪಾರ್ಟೆಂಟು ಅಂತ ಹೇಳಿದಾಗ
ಈ ಕಡೆ ಶಿವರಾಮೇಗೌಡರು ಗೋವಿಂದನ ಸಮಾಧಾನ ಮಾಡ್ತಾರೆ. ಅವನಿನ್ನೂ ಚಿಕ್ಕವನು, ಅವನಿಗೆ ಏಜಿಗೆ ಮೀರಿದ ನಾವು ಡ್ಯೂಟೀಸ್ನ ಕೊಟ್ಟರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ, ಅವನು ಅದೇನೋ ಮಾಡಬೇಕು ಅಂತ ಅವನಲ್ವ, ಮಾಡಲಿ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿದ ವೀರಭದ್ರೇಗೌಡರು ಫುಲ್ ಸಿಟ್ಟು ಮಾಡ್ಕೊತಾರೆ, ಅಪ್ಪ ಹಿಂಗೆ ಮಾಡ್ತಾನೆ ಅಂತ. ಅದಾದಮೇಲೆ ಅವರು ಶಿವರಾಮೇಗೌಡರು ಅವ್ರ ಹೆಂಡ್ತಿಗೆ ಹೇಳ್ತಾರೆ, ಮೋನ ನನಗೆ ಸ್ವಲ್ಪ ದುಡ್ಡು ಬೇಕು, ಹೋಗೋಣ ತಗೊಂಬರೋಣ ಅಂತ. ಅವ್ರು ಈ ಕಡೆ ಹೋದ್ಮೇಲೆ ಅವ್ರ ಅಜ್ಜಿ ಕರೀತಾರೆ, ಬಾರ್ಲ ಇಲ್ಲಿ ಸುಭಾಷ, ಯಾಕೆ ಹಿಂಗೆ ಮಾಡಿದೆ, ನಿನ್ನೆ ರಾತ್ರಿ ಅಷ್ಟೊಂದೆಲ್ಲ ಹೇಳಿದ್ಮೇಲೂ ನೀನು ಹಿಂಗೆ ಮಾಡ್ತಿದ್ಯಾ ಅಂದ್ಬಿಟ್ಟು ಸುಭಾಷಿಗೆ ಒಂದು ಕೆನ್ನೆಗೆ ಹೊಡಿತಾರೆ. ಅದಾದಮೇಲೆ ಈಶ್ವರಿಗೆ ಚೆನ್ನಾಗಿ ಬೈತಾರೆ, ನೀನು ಮುದ್ದಿಂದನೇ ಕಣೆ ಹಿಂಗಾಗಿರೋದು, ಸರಿಯಾಗಿ ಅವ್ನಿಗೆ ಹೊಡೆದು ಬುದ್ಧಿ ಹೇಳಿದರೆ ಹಿಂಗಾಯ್ತಿರಲಿಲ್ಲ, ನಿಮ್ಮ ಅಪ್ಪನೇ ಅವ್ರ ಅಣ್ಣನ ಮುಂದೆ ನಿಂತು ಮಾತಾಡೋಕ್ಕೆ ಹೆದರ್ಕೊತಾ ಇರ್ಬೇಕಾದ್ರೆ ಹಿಂಗೆ ಮಾತಾಡ್ತೀಯ, ಇನ್ನೊಂದು ಕಿಟ ಹಿಂಗೆ ಮಾಡಿದ್ರೆ ಸರಿ ಇರೋಕ್ಕಿಲ್ಲ ಅಂತ ಅವ್ರ ಅಜ್ಜಿನೂ ಚೆನ್ನಾಗಿ ಸುಭಾಷಿಗೆ ಹೊಡಿತಾರೆ. ಇದನ್ನೆಲ್ಲ ನೋಡಿ ವಿದ್ಯಾ ನಗಾಡ್ತಾ ಇರ್ತಾಳೆ. ಅದಾದಮೇಲೆ ಈ ಕಡೆ ಶಿವರಾಮೇಗೌಡರು ದುಡ್ಡು ತಗೊಂಡು ಬರ್ತಾರೆ. ಬಂದುಬಿಟ್ಟು ಕಾರ್ ಹತ್ತುತ್ತಾ ಇರ್ತಾರೆ. ಆಗ ವೀರಭದ್ರೇಗೌಡರು ಹೇಳ್ತಾರೆ, ಅಪ್ಪಯ್ಯ ನಾನು ಬರ್ತೀನಿ ಕಣಪ್ಪಯ್ಯ, ಎಲ್ಲ ಕೆಲಸ ನಾನು ನೋಡ್ತೀನಿ, ನೀವು ಬರೀ ಭಾಷಣ ಮಾಡೋದು, ಕೈ ಮುಗಿಯೋದು ಇಷ್ಟೇ ಅಂತ ಅಂದಾಗ ಶಿವರಾಮೇಗೌಡರು, ಇಲ್ಲ ನಿನ್ನ ಸಹಾಯ ನನಗೆ ಬೇಡ, ನಮ್ಮ ಕೆಲಸ ಮಾಡೋರು ತುಂಬ ಜನ ಅವರೇ, ಹಾಗೂ ನಿನ್ನ ಸಹಾಯ ಬೇಕು ಅಂತ ಅಂದರೆ ನಾನು ಅಲ್ಲಿ ಎಲೆಕ್ಷನಲ್ಲಿ ಗೆಲ್ಲೋದು ನನಗೆ ಆಗಬೇಡ ಅಂತ ಹೇಳ್ಬಿಟ್ಟು ಕಾರ್ ಹತ್ಕೊಂಡು ಹೋಗ್ತಾರೆ. ಇದನ್ನು ಕೇಳಿದ ವೀರಭದ್ರೇಗೌಡರು ಫುಲ್, ಅಂದರೆ ಇಷ್ಟು ದಿನದ ಎಪಿಸೋಡಲ್ಲಿ ಅವ್ರು ಇಷ್ಟೊಂದು ಬೇಜಾರಾಗಿರಲ್ಲ, ಈ ಎಪಿಸೋಡಲ್ಲಿ ಫುಲ್ ಬೇಜಾರಾಗಿ ಅಳ್ತಿರ್ತಾರೆ. ಇದನ್ನು ನೋಡಿದ ಕ್ವಾಟ್ಲೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮತ್ತೆ ಇವ್ರುಗಳೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರೋರೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. ಆ ವಿದ್ಯು ನಿಮಗೆ ಸುಮ್ಕೆ ಬಿಡಬಾರ್ದು, ಅವಳಿಗೆ ಏನಾದ್ರು ಮಾಡಲೇಬೇಕು ಅಂತ ಹೇಳಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿರ್ತಾರೆ. ಅವಳಿಗೆ ಮಾಡಬೇಕು ಅನ್ನೋ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅನ್ನೋದೇ ಎಂಡಿಂಗ್ ಆಗುತ್ತೆ. ಅದೇ ಇವತ್ತಿನ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ಎಪಿಸೋಡಲ್ಲಿ ನಿನ್ನೆಯಿಂದನೇ ಕಂಟಿನ್ಯೂ ಆಗುತ್ತೆ. ನಿನ್ನೆ ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ತಿಂಡಿಗೆ ಕೂತಿರ್ತಾರೆ. ಆಗ ಶಿವರಾಮೇಗೌಡರು ಭದ್ರಾ ಬಂದಿಲ್ಲ ಅಂತ ನೋಡ್ತಿರ್ತಾರೆ. ಅದಾದಮೇಲೆ ಕ್ವಾಟ್ಲೆ ಇದ್ದವನು, ಮಾವ ಎಲ್ಲರೂ ಬಂದವರೆ, ಅಣ್ತಮ್ಮ ಒಬ್ಬರೇ ಬಂದಿಲ್ಲ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋದಾಗ ಅಣ್ತಮ್ಮ ಬಾ ತಿಂಡಿಗೆ ಅಂದಾಗ ನನಗೇನಕ್ಕೂ ಮನಸ್ಸಿಲ್ಲ ಬರಲ್ಲ ಅಂತ ಹೇಳ್ದಾಗ, ಇಲ್ಲ ಅಣ್ತಮ್ಮ ಯಾರು ಕರಿತಿರೋದು ಅಂತ ಗೊತ್ತಾದರೆ ನೀನೇ ಹೋಗ್ತೀಯ ಅಂತ ಹೇಳಿದಾಗ, ಯಾರು ಕರೆದ್ರೂ ಬರೋಕ್ಕಿಲ್ಲ ಹೋಗು ಅಂತ ಅಂತಾರೆ. ಆಗ ಮಾವಯ್ಯನೇ ನಿಮ್ಮನ್ನು ಕರಿತಿರೋದು ಅಂದಾಗ, ಏನೋ ಅಪ್ಪಯ್ಯ ನನ್ನನ್ನು ಕರಿತಾರ ಅಂತ ಸಂತೋಷದಲ್ಲಿ ಗೌಡ್ರು ಹೋದಾಗ ಸುಭಾಷನ್ ಎಬ್ಬಿಸಿ ಈ ಕಡೆ ಇನ್ನೊಂದು ಚೇರಲ್ಲಿ ಕೂತ್ಕೊಂತ ಅವರಪ್ಪ ಹೇಳ್ತಾರೆ ಗೋವಿಂದ. ಅದಾದಮೇಲೆ ಅವರಿಬ್ಬರು ಅಪ್ಪ ಮಗ ಇಬ್ಬರು ಪಕ್ಕದಲ್ಲೇ ಕೂತ್ಕೊತಾರೆ. ಕೂತ್ಕೊಂಡ್ಮೇಲೆ ಇದನ್ನು ನೋಡಿದ ಚಂಪಾ ವಿದ್ಯಕ್ಕೂ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ವಿದ್ಯುಂಗೆ ಹೇಳ್ಬಿಟ್ಟು ವಿದ್ಯುನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ವಿದ್ಯಾ ನಿಂತಿರ್ತಾಳೆ ಅಲ್ಲೇ ನಿಂತಿರ್ಬೇಕಾದ್ರೆ ಎಲ್ರಿಗೂ ತಿಂಡಿ ಬಡಿಸ್ತಾರೆ. ಇದೇನಿದು ಒಡೆ ನಮ್ಮನೆದಲ್ವಲ್ಲ ಮೋನ ಅಂತ ಕೇಳಿದಾಗ, ಈ ಕಡೆ ಈಶ್ವರಿ ನಮ್ಮನೆದಲ್ಲ, ಮಾಡಿ ತಿಂಡಿಗೆ ಅಲ್ಲಿ ಬಿದ್ದುಬಿಟ್ಟಿತ್ತು, ಅದಕ್ಕೆ ಹೋಟ್ಲಿಂದ ತರಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತ ತಿಂತಾ ಇರಬೇಕಾದ್ರೆ ಈ ಕಡೆ ಚಂಪಾ ಇದು ಬಾಕ್ಸ್ ಬಂದಿರುತ್ತೆ, ಅದನ್ನು ನೋಡ್ತಾಳೆ. ಅದರಲ್ಲಿ ರತ್ನ ಉಪಹಾರ ಅಂತ ಬರ್ತಿರುತ್ತೆ. ಸನ್ನೆ ಮಾಡಿ ಹೇಳ್ತಾಳೆ. ಸನ್ನೆ ಮಾಡಿ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ವಿದ್ಯುಂಗೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾದ ತಕ್ಷಣ ಅವಳು ಟೆನ್ಷನ್ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಶಿವರಾಮೇಗೌಡರು ಇಡ್ಲಿ ತಿಂದ್ಬಿಟ್ಟು ಚಟ್ನಿ ತಿಂದ್ಬಿಟ್ಟು, ಇದೆಲ್ಲೋ ನಾನು ತಿಂದಿದ್ದೀನಲ್ವ, ಚೆನ್ನಾಗೈತೆ, ಯಾವ ಹೋಟ್ಲದು ಅಂತ ಕೇಳಿದಾಗ ಈಶ್ವರಿ ನನಗೆ ಗೊತ್ತಿಲ್ಲ, ಲೆಕ್ಕಪತ್ರ ತರಿಸಿದ್ದು, ತಡೀರಿ ಒಸಿ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಗನಿಗೆ ಹೇಳ್ಬಿಟ್ಟು ಕಾಲ್ ಮಾಡಿಸ್ತಾರೆ. ಈ ಕಡೆ ವಿದ್ಯಾ ಟೆನ್ಷನಲ್ಲಿ ನಿಂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಆ ಲೆಕ್ಕಪತ್ರ ಬರ್ತಾರೆ. ಬಂದ್ಬಿಟ್ಟು ನಿಂತ್ಕೊಂಡಾಗ ಶಿವರಾಮೇಗೌಡರು ಕೇಳ್ತಾರೆ, ಎಲ್ಲಿಂದ ಇದು ತರಿಸ್ದೆ ಅಂದಾಗ, ಫಸ್ಟ್ ಟೈಮ್ ಸ್ವಲ್ಪ ಹೇಳೋಕೆ ಇದು ಮಾಡಿದಾಗ ಈಶ್ವರಿಗೆ ಹೇಳಿ ಇದ್ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದಾಗ, ಅದೇ ವೀರಭದ್ರೇಗೌಡರು ಅವ್ರ ಅತ್ತೆಗೆ ಇಟ್ಕೊಟ್ಟವ್ರಲ್ಲ ಆ ಹೋಟ್ಲಿಂದ ಅಂತಿದ್ದಂಗೆ ಎಲ್ಲರೂ ತಿನ್ನೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಅಜ್ಜಿ ಇದ್ದವರು, ಅವನ ಹಟ್ಟಿಯಿಂದ ತರಿಸಿದ್ಯಾ ಅಂದಿದ್ರೆ ನಾನು ತಿಂತಾನೆ ಇರಲಿಲ್ಲ ಅಂತ ಕೈ ತೊಳೆದ್ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರು ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಅದಾದಮೇಲೆ ಮನೆಯವರೆಲ್ಲರೂ ಬೇಕು ಅಂತಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೊನೆಗೆ ಶಿವರಾಮೇಗೌಡರು ಇದೆಲ್ಲ ನಿಜಾನ ಅಂತ ಕೇಳಿಬಿಟ್ಟು, ಹೌದು ಅಪ್ಪಯ್ಯ ಅಂದಾಗ, ಸರಿ ನೀನು ನನ್ನ ಮಗನೇ ಅಲ್ಲ, ನೀನು ಈ ಥರ ತಪ್ಪು ಮಾಡಿದ್ದು ನನಗೆ ಕೊಳ್ಳಿ ಇಟ್ಟಂಗೆ ಅಂತ ಸ್ವಲ್ಪ ಎಮೋಷ್ನಲ್ ಆಗಿ ಬೈತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ವೀರಭದ್ರೇಗೌಡರು ಬೇಜಾರು ಮಾಡ್ಕೊಳ್ತಾರೆ. ಇದನ್ನು ನೋಡ್ತಾ ಇದ್ದಿದ್ದು ವಿದ್ಯಾ ಅಳ್ತಾ ಇರ್ತಾಳೆ. ಇದನ್ನು ನೋಡ್ತಾರೆ ವೀರಭದ್ರೇಗೌಡರಿಗೆ, ಇದೆಲ್ಲ ಆಯ್ತು ವಿದ್ಯುನಿಂದನೇ ಅಂತ ಹೇಳ್ಬಿಟ್ಟು ವಿದ್ಯುನ ಮೇಲೆ ತುಂಬ ಸಿಟ್ಟು ಬರುತ್ತೆ. ಇದೇ ಇವತ್ತಲ್ಲೇ ಆಗಿದ್ದ ಎಪಿಸೋಡು. ನಾಳೆ ಎಪಿಸೋಡಲ್ಲಿ ಏನಂತ ಅಂದರೆ,
ಮತ್ತೆ ಶಿವರಾಮೇಗೌಡರು ಸುಭಾಷನ್ನ ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ನೀನೇ ನನ್ನ ವಾರಸ್ದಾರ ಅಂತ ಹೇಳ್ತಾರೆ. ಅದೇ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ನೋಡಬೇಕು. ವಿದ್ಯಾ ಏನು ಆ್ಯಕ್ಷನ್ ತಗೊಳ್ತಾಳೆ ಇದನ್ನು ಸ್ಟಾಪ್ ಮಾಡೋಕ್ಕೆ. ಯಾಕಂದರೆ ಈಗ ಒನ್ ಟೈಮು ವಿದ್ಯುನ್ ಆಟ ತೋರಿಸಿದ್ದಾರೆ ಸುಭಾಷಂದು ಸೀನಿಂದ. ಈಗ ಅವ್ರದ್ದು ಹೋಟ್ಲು ವಿಷಯದಿಂದ ಮತ್ತೆ ಈಶ್ವರಿ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟು ವಿದ್ಯುನ್ಗೆ ಏನು ಟಾಸ್ಕ್ ಥರ ಸಿಕ್ಕಿ ಅವಳು ಮತ್ತೆ ಇವ್ರನ್ನ ಕೆಳಗಡೆ ಮಾಡ್ತಾಳೆ ಅಂತ ನಾಳೆ ಎಪಿಸೋಡಲ್ಲಿ ನೋಡಬೇಕು. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಅಪ್ಡೇಟ್ ಏನಂದರೆ, ಇಷ್ಟೆಲ್ಲ ಆದಮೇಲೆ ಇವಾಗ ಅಂದರೆ ರತ್ನಿ ಹೋಟ್ಲಿಂದ ಇಡ್ಲಿ ತಂದಿರೋದು ಅಂತೆಲ್ಲ ಗೊತ್ತಾಗಿ ಮನೇಲಿ ಒಳ್ಳೆ ಜಗಳ ಆದಮೇಲೆ ಈ ಕಡೆ ಈಶ್ವರಿ ಮಗ ಅಂದರೆ ಸುಭಾಷ ಮತ್ತು ಚಿತ್ರ 3 ಜನನೂ ಮಾತಾಡ್ತಾ ಇರ್ತಾರೆ. ಇದು ಒಳ್ಳೆ ಸಮಯ. ಅಪ್ಪ ಮಗನ ಮಧ್ಯೆ ಕಟ್ಟರ ಗೋಡೆನ ನಾವು ಬೀಳಕ್ಕೆ ಬಿಡಬಾರ್ದು. ಇದನ್ನು ನಾವು ಯೂಸ್ ಮಾಡ್ಕೊಂಡು ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅವಾಗ ಚಿತ್ರ ಅಂತಾಳೆ, ಅಮ್ಮ ಈ ಥರ ಇದನ್ನು ನೋಡಿ ಹೊಟ್ಟೆ ಉರ್ಕೊತಾ ಇರೋದನ್ನ ನಾವು ಹೋಗಿ ನೋಡಬೇಕು ಕಣಮ್ಮ ಅಂತ ಅಂದ್ಬಿಟ್ಟು ವಿದ್ಯುನ್ ಹತ್ರ ಬರ್ತಾರೆ. ವಿದ್ಯುನ್ ಹತ್ರ ಬಂದು ಇದೇನೇ ನಿನ್ನ ಸ್ವಾಭಿಮಾನ, ಇದನ್ನು ನೀನು ಇಷ್ಟು ದಿನ ಭಾಷಣ ಬಿಗಿತಾ ಇದ್ದಿದ್ದು, ಮನೆಯವರೆಲ್ಲ ಹಿಂಗೇನಾ, ಮನೆಗೆ ಅಂತ ಕರೆಸ್ಬಿಟ್ಟು ಅವನ ಹತ್ರ ಈ ಥರ ಕೆಲಸ ಮಾಡಿಸ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಇದು ನಾವಾಗೆ ಕೇಳಲಿಲ್ಲ, ಅವರೇ ನಮ್ಮನ್ನು ಪ್ರೀತಿಸೋರು ನಮ್ಗೆ ಚೆನ್ನಾಗಿರಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ದು. ನಮ್ಮವ್ವ ಅವ್ರ ದುಡ್ಡನ್ನ ಹೆಂಗಾದರೂ ಮಾಡಿ ರಿಟರ್ನ್ ಕೊಡಬೇಕು ಅಂತ ಒದ್ದಾಡ್ತಾಳೆ, ಅವಳು ರಿಟರ್ನ್ ಕೊಡ್ತಾಳೆ ಅಂತ ಹೇಳಿದಾಗ ಈಶ್ವರಿ ಏನೇ ಇನ್ನೂ ಇದೇ ಥರ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ. ಹೌದು, ನಾನು ಇದೇ ಥರನೇ ಮಾತಾಡ್ತೀನಿ. ಈಗೇನು ನೀನು ನನ್ನ ಮಗ ಮಾಡಿದ ತಪ್ಪನ್ನೇ ಹೇಳ್ಬೇಕು ಅಂತಿದ್ಯಾ ಅಂತ ಹೇಳಿ ನೀನು ಅದನ್ನು ಹೇಳಿದ್ರು ಈಗ ಯಾರೂ ನಂಬಲ್ಲ ಅಂತ ಈಶ್ವರಿ ಹೇಳಿದಾಗ, ನಾನೇ ನಿಮ್ಮ ಥರ ಇನ್ನೊಬ್ಬರು ಒಂದು ತಪ್ಪನ್ನ ಇಟ್ಕೊಂಡು ತೇಜೋವಧೆ ಮಾಡಲ್ಲ, ನನಗದು ಅಸಹ್ಯ ಆಗುತ್ತೆ, ನಿಮ್ಗದು ಅಸಹ್ಯ ಆಗ್ದೇ ಇರ್ಬೋದು ಅಂತ ಹೇಳಿ ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ಟು ಕಳಿಸ್ತಾಳೆ. ಇಲ್ಲಿ ಶಿವರಾಮೇಗೌಡರು ರೂಮಲ್ಲಿ ಕೂತಿರ್ತಾರೆ. ಅವ್ರ ಹೆಂಡತಿ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಅವನು ಚಿಕ್ಕ ಏಜಲ್ಲಿ ಒಬ್ರಿಗೆ ಸಹಾಯ ಮಾಡೋಕ್ಕೆ ಉಂಡಿ ಹೊಡೆದು ದುಡ್ಡು ತೊಗೊಂಡೋಗಿ ಕೊಟ್ಟಿರ್ತಾನೆ, ಅದನ್ನು ನೀವು ಹೆಂಗೆ ಸಪೋರ್ಟ್ ಮಾಡಿದ್ರೆ ಇದನ್ನು ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಶಿವರಾಮೇಗೌಡ್ರಿಗೆ ಆಗಿರೋ ಬೇಜಾರು ಒಂದಂದೇನಂದರೆ, ನನ್ನ ಮಗ ನನಗೆ ಹೇಳ್ದಾನೆ ಈ ಕೆಲಸ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇಜಾರಾಗಿರ್ತಾರೆ. ಈ ಕಡೆ ಮತ್ತೆ ಗೌಡ್ರು ಬಂದು ಶಿವರಾಮೇಗೌಡ್ರ ಹತ್ರ ಕ್ಷಮೆ ಕೇಳಿದ್ರೆ ಶಿವರಾಮೇಗೌಡರು ಸಿಟ್ಟು ಬಂದು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಎದ್ದು ನಿಂತ್ಕೊಳ್ತಾರೆ. ಈ ಕಡೆ ವೀರಭದ್ರೇಗೌಡರು ನಾನೇ ಹೋಗ್ತೀನಿ ಅಂತ ಹೋಗಿ ಕುಡ್ಕೊಂಡು ಬಂದ್ಬಿಟ್ಟು ವಿದ್ಯುನ್ ಹತ್ರ ಬಂದು ಕೇಳ್ತಾರೆ, ನಮ್ಮ ಅಪ್ಪ ಏನು ಪ್ರೀತಿ ನನಗೆ ವಾಪಸ್ ಕೊಡು ಅಂತ ವಿದ್ಯುನ್ ಹತ್ರ ಬಂದು ಜಗಳ ಆಡ್ತಿರ್ತಾರೆ. ಆಗ ಪಾಟ್ಲೆ ಬಂದು ವೀರಭದ್ರೇಗೌಡರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲೇ ಇವಳು ವಿನಂತಿ ಬಂದ್ಬಿಟ್ಟು ನಿಂತಿರ್ತಾಳೆ. ವಿನಂತಿ ಕರೀತಾಳೆ. ವಿನಂತಿ ಮಾತುಕತೆ ಸ್ಟಾರ್ಟಾಗಿ ವಿನಂತಿ ವಿದ್ಯುಂಗೆ ಹೊಡ್ಯಕ್ಕೆ ಹೋದಾಗ ವಿದ್ಯಾ ಅವಳ ಕೈಯನ್ನ ತಿರುಗಿಸ್ಬಿಟ್ಟು ಹೇಳ್ತಾಳೆ, ಗಂಡ ಹೆಂಡ್ತಿರ ಮಧ್ಯೆ 1000 ಇರ್ತದೆ, ನೀನು ಯಾಕೆ ಬತ್ತೀಯ ಮಧ್ಯಕ್ಕೆ, ಬರಬೇಡ ಹೋಗು ಅಂತ ಅವಳಿಗೆ ಸರಿಯಾಗಿ. ಅಂದರೆ ಇಷ್ಟು ದಿನ ಅವಳು ಎಲ್ಲರೂ ಮಾತಾಡಿದ್ರು ಸುಮ್ಮನೆ ಹತ್ಕೊಂಡು ಕೇಳಿಸ್ಕೊಳ್ತಾ ಇದ್ಲು. ಈಗ ಎಲ್ರಿಗೂ ತಿರುಗಿ ಮಾತಾಡ್ತಿದ್ದಾಳೆ. ಸೊ ಇವಳಿಗೂ ಹಂಗೆ ನೋವು ಮಾಡಿಬಿಟ್ಟು ಕಳಿಸ್ತಾಳೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಾಗ ಶಿವರಾಮೇಗೌಡರು ಮತ್ತು ಎಲ್ಲರೂ ಮಾಮೂಲಿ ಅಸೆಂಬಲ್ ಆಗಿರ್ತಾರೆ. ಆಗ ಸುಭಾಷನ್ ಕರೆಯೋಕೆ ಹೇಳ್ತಾರೆ. ಸುಭಾಷನ್ ಕರೆದಾಗ ಹೇಳ್ತಾರೆ, ಇನ್ನು ಮುಂದೆ ಇವನೇ ಈ ಮನೆ ವಾರಸ್ದಾರ, ಇನ್ನು ಮುಂದೆ ಇದೇ ನಡಿಬೇಕು ಅಂತ ಹೇಳಿ ಮುಗಿಸ್ತಾರೆ. ಅದೇ ಇವತ್ತಿನ ಅಪ್ಡೇಟ್. ಇವತ್ತಿನ ಮುದ್ದು ಸೊಸೆ ಸೀನ್ 1 ನೆನ್ನೆಯಿಂದ ಕಂಟಿನ್ಯೂಷನ್ ಇರುತ್ತೆ. ಸುಭಾಷನ್ಗೆ ಎಲ್ಲರೂ ಕಂಗ್ರಾಟ್ಸ್ ಹೇಳ್ತಾರೆ. ಅದಾದಮೇಲೆ ಗೌಡ್ರು ಎದ್ದೋಗ್ತಾರೆ. ಶಿವರಾಮೇಗೌಡರು ಅವ್ರ ಅಜ್ಜಿ ಬಂದು ವೀರಭದ್ರಂಗೆ ಬೈತಾರೆ, ಎಲ್ಲನೂ ನೀನು ಸರಿ ಅಂತ ಅಂದ್ಕೊಂಡು ಮಾಡಿದೆ, ಇವಾಗ ಹಿಂಗಾಯಿತು, ಬೆಳಗಿರೋದೆಲ್ಲ ಹಾಲಂತ ನಂಬಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ವಿದ್ಯುಂಗೆ ಚಂಪ ಸಮಾಧಾನ ಮಾಡಿ ಬನ್ನಿ ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ವಿದ್ಯುನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಈಶ್ವರಿ, ಚಿತ್ರ ಮತ್ತು ಸುಭಾಷ ಒಂದು ಕಡೆ ಹೋಗ್ಬಿಟ್ಟು ಈಶ್ವರಿ ಫುಲ್ ಸಂತೋಷವಾಗಿರ್ತಾಳೆ. ನಾನು ಅಂದ್ಕೊಂಡಿದ್ದು ಇವತ್ತಾಯಿತು ಎಲ್ಲ, ಇದನ್ನು ಹಿಂಗೆ ಕಾಪಾಡ್ಕೋಬೇಕು, ಅವರಿಬ್ಬರನ್ನ ಬೇರೆ ಮಾಡಿ ನನ್ನ ಮಗನ್ನ ನಾನು ಈ ಸಿಂಹಾಸನ ಮೇಲೆ ಕೂರಿಸಿ ಆ ವೀರಭದ್ರೇಗೌಡ್ರನ್ನ ನಿನ್ನ ಕಾಲು ಒತ್ತಾಗಿ ನಾನು ಮಾಡ್ತೀನಿ ಅಂತ ಇವ್ರು ಇಲ್ಲಿ ಸಂತೋಷವಾಗಿ ಕುಣ್ದಾಡ್ತಿರ್ತಾರೆ. ಈ ಕಡೆ ವೀರಭದ್ರೇಗೌಡರು ಅವರಪ್ಪ ಕೂರ್ತಾರಲ್ಲ ಆ ಚೇರ್ ಹತ್ರ ಬಂದು ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರ ಅಜ್ಜಿ ಬಂದು ಹೇಳ್ತಾರೆ,
ಮಗ ನೀನು ಬೇಜಾರು ಮಾಡ್ಕೊಬೇಡ, ನೀನು ಹಿಂಗೆ ಅಳೋದನ್ನ ನಂಗೆ ನೋಡೋಕ್ಕಾಯ್ತಿಲ್ಲ ಅಂದಾಗ, ಅಮ್ಮಮ್ಮ ನಮ್ಮಪ್ಪ ನನ್ನನ್ನು ಒಂದು ಕಿತ್ತ ಮಗನೇ ಅಂತ ಕರೆದ್ರೆ ಸಾಕಾಗೈತೆ, ಅಪ್ಪಯ್ಯ ನನ್ನನ್ನು ದೂರ ಇಟ್ಟರೆ ನಂಗೆ ತುಂಬ ಬೇಜಾರಾಯ್ತೈತೆ ಅಂತ ಹೇಳಿದಾಗ ಅವ್ರ ಅಜ್ಜಿ ಮೊಮ್ಮಗನಿಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಆದಮೇಲಿಂದ ಈ ಕಡೆ ಇನ್ನು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂದರೆ, ಇವರು ಲೆಕ್ಕಾಚಾರ ಇರ್ತಾರಲ್ಲ, ಅವರು ಕೂತ್ಕೊಂಡು ಯಾರಿಗೋ ಹಳ್ಳಿ ಜನಗಳಿಗೆ ಲೋನ್ ಕೊಡ್ತಾ ಇರ್ತಾರೆ. ಇದನ್ನು ಸುಭಾಷ ಕೇಳಿಸ್ಕೊಂಡು ಬರ್ತಾನೆ, ಎಷ್ಟು ಲೋನ್ ಕೊಡ್ತಿದ್ದೀರಾ, ಹೀಗೆ ಒಬ್ಬೊಬ್ಬರು 10,000 ಥರ 10 ಜನಕ್ಕೆ 1 ಲಕ್ಷ ಕೊಡ್ತಾ ಇದ್ದೀವಿ ಅಂದಾಗ 20 ಜನ ಅಂತ ಟೋಟಲ್ 30 ಜನ ಅಂತ ಸೇರಿಕೊಂಡು ನನ್ನ ಹೆಸ್ರು ಕಡೆ 20 ಜನಕ್ಕೆ 2 ಲಕ್ಷ ನನಗೆ ದುಡ್ಡು ಕೊಡು ಅಂದ್ಬಿಟ್ಟು ನನ್ನ ಹತ್ರ 2 ಲಕ್ಷ ಇಸ್ಕೊತಾರೆ. ಆಗ ಲೆಕ್ಕಾಚಾರ ಅಂದ್ಕೊಳ್ತಾರೆ, ಇಂಥ ಮನೆಗೆ ಇಂಥವ್ನು ಉಟ್ಬಿಟ್ಟವನಲ್ಲಪ್ಪ ದೇವ್ರೆ ಅಂತ ನೆಕ್ಸ್ಟು ಅಂದ್ಕೊಳ್ತಾರೆ. ನೆಕ್ಸ್ಟ್ ಈಶ್ವರಿ, ವಿನಂತಿ, ಅದಾದಮೇಲೆ ಶಿವರಾಮೇಗೌಡರು ತಂಗಿ ಅಂದರೆ ವಿನಂತಿ ಅಮ್ಮ, ಇವರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇವರೆಲ್ಲ ಈಶ್ವರಿ ಏನು ಪ್ಲ್ಯಾನ್ ಮಾಡ್ತಾಳೆ ಅಂತ ಅಂದರೆ, ಹೆಂಗಾದ್ರೂ ಮಾಡಿ ಆ ರತ್ನನ ಹೋಟ್ಲನ್ನ ಡೆಮಾಲಿಷ್ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು ಅಂತ ಅವಳು ಎಕ್ಸಿಕ್ಯೂಟ್ ಮಾಡೋದನ್ನ ಆ ಸೀನಲ್ಲಿ ತೋರಿಸ್ತಾರೆ. ನಾವು ಇಷ್ಟು ವರ್ಷದಿಂದ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ಕೊಂಡು ನಾವೇನೂ ಅರ್ನಿಂಗ್ಸ್ ಮಾಡ್ಕೊಂಡಿಲ್ಲ, ಆದರೆ ರತ್ನ ಅವ್ರು ನೋಡಿ ಎಷ್ಟು ಬೇಗ ಮಾಡ್ಕೊಂಡ್ರು. ನನಗೆ ಯಾರಾದರೂ ರೌಡಿಗಳು ಇಲ್ಲ ಜೈಲಿಗೆ ಹೋಗಿರೋರೋ ಗೊತ್ತಿದ್ರೆ ಇಷ್ಟೊತ್ತಿಗೆ ಏನಾದ್ರು ಮಾಡಿಬಿಟ್ಟಿರ್ತಿದ್ದೆ ಅಂತ ಹೇಳಿದಾಗ ಈಶ್ವರಿ ಮಗಳು ಅವ್ರ ಅತ್ತೆ ಹತ್ರ ಕೇಳ್ತಾಳೆ, ಅತ್ತೆ ನಿಮ್ಗೆ ಯಾರಾದರೂ ಅಂದರೆ ಈ ಕಡೆ ಏನಂತಂದರೆ ವಿನಂತಿ ಅಪ್ಪನ ಅಣ್ಣ ತಮ್ಮ ಈ ಒಂದು ಫೀಲ್ಡಲ್ಲಿ ಇರ್ತಾರೆ, ಕೊಲೆ ಮಾಡೋದು, ಜೈಲಿಗೆ ಹೋಗಿ ಬಂದಿರೋದು, ಇಂಥದ್ರಲ್ಲಿ ಯಾರೋ ಒಬ್ರು ಇದ್ದಾರೆ. ಇಂಡೈರೆಕ್ಟಾಗಿ ಈಶ್ವರಿ ಅದನ್ನು ಕೆದಕ್ತಾಳೆ. ಆವಾಗ ವಿನಂತಿ ಅಮ್ಮ ಹೇಳ್ತಾಳೆ, ವಿನಂತಿ ನಿನ್ಗೆ ಅವ್ರೇನಾದ್ರು ಫೋನ್ ಮಾಡಿದರೆ ಈಗಲೇ ಮಾಡಿ ಹೇಳು, ಇದನ್ನು ಆ ಹೋಟ್ಲನ್ನ ಹೊಡೆದಾಕಕ್ಕೆ ಅಂತ ಹೇಳಿದಾಗ ವಿನಂತಿ ಆಯಿತು ಅಮ್ಮ ನಾನು ಈಗಲೇ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ನೆಕ್ಸ್ಟ್ ಸೀನ್ ಏನಂತ ಅಂದರೆ, ಈ ಕಡೆ ವೀರಭದ್ರೇಗೌಡರು ತುಂಬ ಬೇಜಾರಾಗಿ ಅವ್ರ ಅಮ್ಮನ ಸಮಾಧಿ ಹತ್ರ ಬಂದು ಅಳ್ತಾ ಇರ್ತಾರೆ. ಅದನ್ನು ನೋಡಿದ ಕೂಡಲೇ ಬೇಜಾರು ಮಾಡ್ಕೊಳ್ತಾನೆ, ದೇವರೇ ಬೇಗ ಈ ಅಪ್ಪ ಮಗನ ಸಂಬಂಧ ಸರಿಯಾಗಲಿ ಅಂತ ಪ್ರೇ ಮಾಡ್ಕೊಳ್ತಾನೆ. ಅದೇ ಇವತ್ತಿನಲ್ಲಿ ಆಗಿದ್ದ ಅಪ್ಡೇಟ್.